ದೇಶದಲ್ಲಿ ಜ್ವಲಂತ ಅನಿಸಿರುವ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಅನ್ನೋ ನಿರ್ಧಾರ. ಸಾಮಾನ್ಯವಾಗಿ ಜ್ವಲಂತ ಅಂದ ತಕ್ಷಣ ವಿವಾದ ಅನ್ನೋ ಅರ್ಥದಲ್ಲಿ ಭಾಸವಾಗುತ್ತೆ. ಆದರೆ ಈ ವಿಚಾರವನ್ನ ನಾನು ವಿವಾದ ಅಂತ ಕರೀಲಿಕ್ಕೆ ನನ್ನದೇ ಆದ ಕೆಲವೊಂದಷ್ಟು ರೆಸ್ಟ್ರಿಕ್ಷನ್ಗಳಿದೆ. 30,000ಕ್ಕೂ ಅಧಿಕ ಮಂದಿರಗಳನ್ನ ಬುಡಮೇಲ್ ಮಾಡಿ ಅದರ ಮೇಲೆ ಮಸೀದಿ ಕಟ್ಟಲಾಗಿದೆ ಅನ್ನೋ ಆರೋಪ ಶತಶತಮಾನಗಳಿಂದ ತಲೆಮಾರುಗಳಿಂದ ನಾವು ಕೇಳ್ತಲೇ ಬಂದಿದ್ದೀವಿ. ಇತಿಹಾಸದ ಪುಟಗಳಲ್ಲಿ ಮರೆಯಾಗಿದ್ರೂ ಕೂಡ ಬಾಯಿ ಮಾತಿನಲ್ಲಿ ಪ್ರಚಾರದ ರೂಪದಲ್ಲಿ ಈ ಒಂದು ಚರ್ಚೆ ಇದ್ದೇ ಇತ್ತು. ಆದರೆ ಇತ್ತೀಚೆಗೆ ಅದರಲ್ಲೂ ಅಯೋಧ್ಯದಲ್ಲಿ ರಾಮ ಮಂದಿರ ನಿರ್ಮಾಣವಾದ ನಂತರದಲ್ಲಿ ಮಥುರಾ ಹಾಗೆ ಜ್ಞಾನವಾಪಿಯಲ್ಲಿ ಮಂದಿರಗಳು ಮರು ನಿರ್ಮಾಣ ಆಗಬೇಕು ಅನ್ನೋ ಕೂಗು ಚರ್ಚೆ ದೇಶದಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಿರೋ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಕೆಲವೊಂದಷ್ಟು ಮಸೀದಿಗಳು ವಿವಾದದ ಸ್ವರೂಪವನ್ನ ಪಡೆದುಕೊಂಡಿದೆ. ಹಾಗಾಗಿ ಇವತ್ತಿನ ವಾರಾಂತ್ಯದ ಮಹಾಭಾರತ ಕಾರ್ಯಕ್ರಮದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಒಂದಷ್ಟು ಇತಿಹಾಸದ ಪುಟಗಳನ್ನು ಕೆದಕ್ತಾ ಸತ್ಯ ಯಾವುದು ಮಿಥ್ಯ ಯಾವುದು, ಹಾಗೆ ಈಗ ಶುರುವಾಗಿರುವ ಈ ಹೊಸ ಟ್ರೆಂಡ್ ಅಂತ ಕರಿಬಹುದಾ ನನಗೆ ಗೊತ್ತಿಲ್ಲ. ಯಾಕಂತಂದ್ರೆ ನಾನು ಆಗ್ಲೇ ಹೇಳಿದಾಗೆ ಬಹಳಷ್ಟು ದಿನದಿಂದ ಆಗ್ರಹ ಸಣ್ಣ ಪ್ರಮಾಣದಲ್ಲಿತ್ತು, ಈಗ ಒಂದು ಸ್ವಲ್ಪ ಜೋರ್ ಪ್ರಮಾಣದಲ್ಲಿ ಕೇಳೋಕೆ ಸಿಗ್ತಾ ಇದೆ. ಈ ಮಂದಿರಗಳನ್ನ ಹುಡುಕುವ ಪ್ರಯತ್ನ ನಿಜಕ್ಕೂ ಕೂಡ ಹಿಂದೂ ಸಮಾಜದ ಹಿಂದೂ ಸಮುದಾಯದ ಜಾಗೃತಿಯ ಸಂಕೇತವ ಅಥವಾ ಇದರಲ್ಲಿ ಕೇವಲ ಮತ ಕ್ರೀಡೀಕರಣದ ರಾಜಕೀಯ ಮಾತ್ರ ಇದೆಯಾ? ಈ ವಿಚಾರದ ಮಂಥನವನ್ನ ಮಾಡೋ ಪ್ರಯತ್ನ ಕೂಡ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಈ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಾರಣ ಮಂಡ್ಯದಲ್ಲಿ ನಡೆದ ಶ್ರೀರಂಗಪಟ್ಟಣದಲ್ಲಿ ನಡೆದಂತಹ ಸಂಕೀರ್ತನಾ ಯಾತ್ರೆ. ಅಲ್ಲೂ ಕೂಡ ಅಂಥದ್ದೇ ಒಂದು ವಿವಾದ ಇದೆ. ಅಲ್ಲಿರೋದು ಜಾಮಿಯಾ ಮಸೀದಿ ಅಲ್ಲ, ಬದಲಾಗಿ ಅಲ್ಲಿದ್ದು ಮೂಡಲ ಬಾಗಿಲ ಹನುಮನ ಗುಡಿ. ಹನುಮನ ಗುಡಿಯಲ್ಲಿ ಹನುಮ ಪ್ರತಿಷ್ಠಾಪನೆ ಆಗಬೇಕು ಅನ್ನೋ ಆಗ್ರಹ ಇವತ್ತಿನ ಸಂಕೀರ್ತನಾ ಯಾತ್ರೆಯ ಆ ಪಾದಯಾತ್ರೆ ಉದ್ದಕ್ಕೂ ಕೂಡ ಕೇಳೋಕೆ ಸಿಕ್ತು. ಹೀಗಾಗಿ ಚರ್ಚೆಯನ್ನ ಅಲ್ಲಿಂದಲೇ ಪ್ರಾರಂಭ ಮಾಡೋಣ. ಅಲ್ಲಿನ ಒಂದು ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಚರ್ಚೆಯನ್ನ ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಹನುಮ ಸಂಕೀರ್ತನಾ ಯಾತ್ರೆ ಸಂಪನ್ನ ಆಗಿದೆ. ಮಸೀದಿ ಜಾಗವಲ್ಲ ಇದು, ಹನುಮನ ಗುಡಿ ಅನ್ನೋ ಕೂಗು ಪ್ರತಿಧ್ವನಿಸಿದೆ. ಮೂಡಲ ಬಾಗಿಲು ಆ ಜಾಗದಲ್ಲಿ ಇರೋದು ಹನುಮನ ಗುಡಿ, ಅದು ಮರುಸ್ಥಾಪನೆ ಆಗುತ್ತಾ ಅನ್ನೋ ಪ್ರಶ್ನೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಜಾಮಿಯಾ ಮಸೀದಿ ಪಕ್ಕದಲ್ಲೇನೆ ರಾಮ ಹನುಮನ ಭಜನೆಯನ್ನ ಮಾಡಿದ್ದಾರೆ. ಹಾಗೆ ಮತ್ತೆ ಮಗದಷ್ಟು ಆಗ್ರಹವನ್ನ ಹನುಮ ಮಾಲಾಧಾರಿಗಳು ಮಾಡಿದ್ದಾರೆ. ಹನುಮ ಮತ್ತೆ ತನ್ನ ಮೂಲ ಸ್ಥಾನಕ್ಕೆ ವಾಪಸ್ ಬರಬೇಕು ಅಂತ ಹೇಳಿ ಕುರಿತಾದ ಮಾಲಾಧಾರಿಗಳ ಹೇಳಿಕೆಗಳಿದೆ. ಗಮನಿಸಿ, ಚರ್ಚೆ ಶುರು ಮಾಡೋಣ. ಈ ದೇಶದಲ್ಲಿ ಜ್ವಲಂತ ಅನಿಸಿರುವ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಅನ್ನೋ ನಿರ್ಧಾರ. ಸಾಮಾನ್ಯವಾಗಿ ಜ್ವಲಂತ ಅಂದ ತಕ್ಷಣ ವಿವಾದ ಅನ್ನೋ ಅರ್ಥದಲ್ಲಿ ಭಾಸವಾಗುತ್ತೆ. ಆದರೆ ಈ ವಿಚಾರವನ್ನ ನಾನು ವಿವಾದ ಅಂತ ಕರೀಲಿಕ್ಕೆ ನನ್ನದೇ ಆದ ಕೆಲವೊಂದಷ್ಟು ರೆಸ್ಟ್ರಿಕ್ಷನ್ಗಳಿದೆ. 30,000ಕ್ಕೂ ಅಧಿಕ ಮಂದಿರಗಳನ್ನ ಬುಡಮೇಲ್ ಮಾಡಿ ಅದರ ಮೇಲೆ ಮಸೀದಿ ಕಟ್ಟಲಾಗಿದೆ ಅನ್ನೋ ಆರೋಪ ಶತಶತಮಾನಗಳಿಂದ ತಲೆಮಾರುಗಳಿಂದ ನಾವು ಕೇಳ್ತಲೇ ಬಂದಿದ್ದೀವಿ. ಇತಿಹಾಸದ ಪುಟಗಳಲ್ಲಿ ಮರೆಯಾಗಿದ್ರೂ ಕೂಡ ಬಾಯಿ ಮಾತಿನಲ್ಲಿ ಪ್ರಚಾರದ ರೂಪದಲ್ಲಿ ಈ ಒಂದು ಚರ್ಚೆ ಇದ್ದೇ ಇತ್ತು. ಆದರೆ ಇತ್ತೀಚೆಗೆ ಅದರಲ್ಲೂ ಅಯೋಧ್ಯದಲ್ಲಿ ರಾಮ ಮಂದಿರ ನಿರ್ಮಾಣವಾದ ನಂತರದಲ್ಲಿ ಮಥುರಾ ಹಾಗೆ ಜ್ಞಾನವಾಪಿಯಲ್ಲಿ ಮಂದಿರಗಳು ಮರು ನಿರ್ಮಾಣ ಆಗಬೇಕು ಅನ್ನೋ ಕೂಗು ಚರ್ಚೆ ದೇಶದಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಿರೋ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಕೆಲವೊಂದಷ್ಟು ಮಸೀದಿಗಳು ವಿವಾದದ ಸ್ವರೂಪವನ್ನ ಪಡೆದುಕೊಂಡಿದೆ. ಹಾಗಾಗಿ ಇವತ್ತಿನ ವಾರಾಂತ್ಯದ ಮಹಾಭಾರತ ಕಾರ್ಯಕ್ರಮದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಒಂದಷ್ಟು ಇತಿಹಾಸದ ಪುಟಗಳನ್ನು ಕೆದಕ್ತಾ ಸತ್ಯ ಯಾವುದು ಮಿಥ್ಯ ಯಾವುದು, ಹಾಗೆ ಈಗ ಶುರುವಾಗಿರುವ ಈ ಹೊಸ ಟ್ರೆಂಡ್ ಅಂತ ಕರಿಬಹುದಾ ನನಗೆ ಗೊತ್ತಿಲ್ಲ. ಯಾಕಂತಂದ್ರೆ ನಾನು ಆಗ್ಲೇ ಹೇಳಿದಾಗೆ ಬಹಳಷ್ಟು ದಿನದಿಂದ ಆಗ್ರಹ ಸಣ್ಣ ಪ್ರಮಾಣದಲ್ಲಿತ್ತು, ಈಗ ಒಂದು ಸ್ವಲ್ಪ ಜೋರ್ ಪ್ರಮಾಣದಲ್ಲಿ ಕೇಳೋಕೆ ಸಿಗ್ತಾ ಇದೆ. ಈ ಮಂದಿರಗಳನ್ನ ಹುಡುಕುವ ಪ್ರಯತ್ನ ನಿಜಕ್ಕೂ ಕೂಡ ಹಿಂದೂ ಸಮಾಜದ ಹಿಂದೂ ಸಮುದಾಯದ ಜಾಗೃತಿಯ ಸಂಕೇತವ ಅಥವಾ ಇದರಲ್ಲಿ ಕೇವಲ ಮತ ಕ್ರೀಡೀಕರಣದ ರಾಜಕೀಯ ಮಾತ್ರ ಇದೆಯಾ? ಈ ವಿಚಾರದ ಮಂಥನವನ್ನ ಮಾಡೋ ಪ್ರಯತ್ನ ಕೂಡ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಈ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಾರಣ ಮಂಡ್ಯದಲ್ಲಿ ನಡೆದ ಶ್ರೀರಂಗಪಟ್ಟಣದಲ್ಲಿ ನಡೆದಂತಹ ಸಂಕೀರ್ತನಾ ಯಾತ್ರೆ. ಅಲ್ಲೂ ಕೂಡ ಅಂಥದ್ದೇ ಒಂದು ವಿವಾದ ಇದೆ. ಅಲ್ಲಿರೋದು ಜಾಮಿಯಾ ಮಸೀದಿ ಅಲ್ಲ, ಬದಲಾಗಿ ಅಲ್ಲಿದ್ದು ಮೂಡಲ ಬಾಗಿಲ ಹನುಮನ ಗುಡಿ. ಹನುಮನ ಗುಡಿಯಲ್ಲಿ ಹನುಮ ಪ್ರತಿಷ್ಠಾಪನೆ ಆಗಬೇಕು ಅನ್ನೋ ಆಗ್ರಹ ಇವತ್ತಿನ ಸಂಕೀರ್ತನಾ ಯಾತ್ರೆಯ ಆ ಪಾದಯಾತ್ರೆ ಉದ್ದಕ್ಕೂ ಕೂಡ ಕೇಳೋಕೆ ಸಿಕ್ತು. ಹೀಗಾಗಿ ಚರ್ಚೆಯನ್ನ ಅಲ್ಲಿಂದಲೇ ಪ್ರಾರಂಭ ಮಾಡೋಣ. ಅಲ್ಲಿನ ಒಂದು ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಚರ್ಚೆಯನ್ನ ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಹನುಮ ಸಂಕೀರ್ತನಾ ಯಾತ್ರೆ ಸಂಪನ್ನ ಆಗಿದೆ. ಮಸೀದಿ ಜಾಗವಲ್ಲ ಇದು, ಹನುಮನ ಗುಡಿ ಅನ್ನೋ ಕೂಗು ಪ್ರತಿಧ್ವನಿಸಿದೆ. ಮೂಡಲ ಬಾಗಿಲು ಆ ಜಾಗದಲ್ಲಿ ಇರೋದು ಹನುಮನ ಗುಡಿ, ಅದು ಮರುಸ್ಥಾಪನೆ ಆಗುತ್ತಾ ಅನ್ನೋ ಪ್ರಶ್ನೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಜಾಮಿಯಾ ಮಸೀದಿ ಪಕ್ಕದಲ್ಲೇನೆ ರಾಮ ಹನುಮನ
ಭಜನೆಯನ್ನ ಮಾಡಿದ್ದಾರೆ. ಹಾಗೆ ಮತ್ತೆ ಮಗದಷ್ಟು ಆಗ್ರಹವನ್ನ ಹನುಮ ಮಾಲಾಧಾರಿಗಳು ಮಾಡಿದ್ದಾರೆ. ಹನುಮ ಮತ್ತೆ ತನ್ನ ಮೂಲ ಸ್ಥಾನಕ್ಕೆ ವಾಪಸ್ ಬರಬೇಕು ಅಂತ ಹೇಳಿ ಕುರಿತಾದ ಮಾಲಾಧಾರಿಗಳ ಹೇಳಿಕೆಗಳಿದೆ. ಗಮನಿಸಿ, ಚರ್ಚೆ ಶುರು ಮಾಡೋಣ. ಈ ದೇಶದಲ್ಲಿ ಜ್ವಲಂತ ಅನಿಸಿರುವ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಅನ್ನೋ ನಿರ್ಧಾರ. ಸಾಮಾನ್ಯವಾಗಿ ಜ್ವಲಂತ ಅಂದ ತಕ್ಷಣ ವಿವಾದ ಅನ್ನೋ ಅರ್ಥದಲ್ಲಿ ಭಾಸವಾಗುತ್ತೆ. ಆದರೆ ಈ ವಿಚಾರವನ್ನ ನಾನು ವಿವಾದ ಅಂತ ಕರೀಲಿಕ್ಕೆ ನನ್ನದೇ ಆದ ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಗಳಿದೆ. 30,000ಕ್ಕೂ ಅಧಿಕ ಮಂದಿರಗಳನ್ನ ಬುಡಮೇಲ್ ಮಾಡಿ ಅದರ ಮೇಲೆ ಮಸೀದಿ ಕಟ್ಟಲಾಗಿದೆ ಅನ್ನೋ ಆರೋಪ ಶತಶತಮಾನಗಳಿಂದ, ತಲೆಮಾರುಗಳಿಂದ ನಾವು ಕೇಳ್ತಲೇ ಬಂದಿದ್ದೀವಿ. ಇತಿಹಾಸದ ಪುಟಗಳಲ್ಲಿ ಮರೆಯಾಗಿದ್ರೂ ಕೂಡ ಬಾಯಿ ಮಾತಿನಲ್ಲಿ ಪ್ರಚಾರದ ರೂಪದಲ್ಲಿ ಈ ಒಂದು ಚರ್ಚೆ ಇದ್ದೇ ಇತ್ತು. ಆದರೆ ಇತ್ತೀಚೆಗೆ, ಅದರಲ್ಲೂ ಅಯೋಧ್ಯದಲ್ಲಿ ರಾಮ ಮಂದಿರ ನಿರ್ಮಾಣವಾದ ನಂತರದಲ್ಲಿ ಮಥುರಾ ಹಾಗೆ ಜ್ಞಾನವಾಪಿಯಲ್ಲಿ ಮಂದಿರಗಳು ಮರು ನಿರ್ಮಾಣ ಆಗಬೇಕು ಅನ್ನೋ ಕೂಗು, ಚರ್ಚೆ ದೇಶದಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಿರೋ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಕೆಲವೊಂದಷ್ಟು ಮಸೀದಿಗಳು ವಿವಾದದ ಸ್ವರೂಪವನ್ನ ಪಡೆದುಕೊಂಡಿದೆ. ಹಾಗಾಗಿ ಇವತ್ತಿನ ವಾರಾಂತ್ಯದ ಮಹಾಭಾರತ ಕಾರ್ಯಕ್ರಮದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಒಂದಷ್ಟು ಇತಿಹಾಸದ ಪುಟಗಳನ್ನ ಕೆದಕ್ತಾ ಸತ್ಯ ಯಾವುದು ಮಿಥ್ಯ ಯಾವುದು, ಹಾಗೆ ಈಗ ಶುರುವಾಗಿರುವ ಈ ಹೊಸ ಟ್ರೆಂಡ್ ಅಂತ ಕರಿಬಹುದಾ ನನಗೆ ಗೊತ್ತಿಲ್ಲ. ಯಾಕಂತಂದ್ರೆ ನಾನು ಆಗ್ಲೇ ಹೇಳಿದಾಗೆ ಬಹಳಷ್ಟು ದಿನದಿಂದ ಆಗ್ರಹ ಸಣ್ಣ ಪ್ರಮಾಣದಲ್ಲಿತ್ತು, ಈಗ ಒಂದು ಸ್ವಲ್ಪ ಜೋರ್ ಪ್ರಮಾಣದಲ್ಲಿ ಕೇಳೋಕೆ ಸಿಗ್ತಾ ಇದೆ. ಈ ಮಂದಿರಗಳನ್ನ ಹುಡುಕುವ ಪ್ರಯತ್ನ ನಿಜಕ್ಕೂ ಕೂಡ ಹಿಂದೂ ಸಮಾಜದ, ಹಿಂದೂ ಸಮುದಾಯದ ಜಾಗೃತಿಯ ಸಂಕೇತವ, ಅಥವಾ ಇದರಲ್ಲಿ ಕೇವಲ ಮತ ಕ್ರೋಢೀಕರಣದ ರಾಜಕೀಯ ಮಾತ್ರ ಇದೆಯಾ? ಈ ವಿಚಾರದ ಮಂಥನವನ್ನ ಮಾಡೋ ಪ್ರಯತ್ನ ಕೂಡ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಈ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಾರಣ ಮಂಡ್ಯದಲ್ಲಿ ನಡೆದ, ಶ್ರೀರಂಗಪಟ್ಟಣದಲ್ಲಿ ನಡೆದಂತಹ ಸಂಕೀರ್ತನಾ ಯಾತ್ರೆ. ಅಲ್ಲೂ ಕೂಡ ಅಂಥದ್ದೇ ಒಂದು ವಿವಾದ ಇದೆ. ಅಲ್ಲಿರೋದು ಜಾಮಿಯಾ ಮಸೀದಿ ಅಲ್ಲ, ಬದಲಾಗಿ ಅಲ್ಲಿದ್ದು ಮೂಡಲ ಬಾಗಿಲ ಹನುಮನ ಗುಡಿ. ಹನುಮನ ಗುಡಿಯಲ್ಲಿ ಹನುಮ ಪ್ರತಿಷ್ಠಾಪನೆ ಆಗಬೇಕು ಅನ್ನೋ ಆಗ್ರಹ ಇವತ್ತಿನ ಸಂಕೀರ್ತನಾ ಯಾತ್ರೆಯ ಆ ಪಾದಯಾತ್ರೆ ಉದ್ದಕ್ಕೂ ಕೂಡ ಕೇಳೋಕೆ ಸಿಕ್ತು. ಹೀಗಾಗಿ ಚರ್ಚೆಯನ್ನ ಅಲ್ಲಿಂದಲೇ ಪ್ರಾರಂಭ ಮಾಡೋಣ. ಅಲ್ಲಿನ ಒಂದು ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಚರ್ಚೆಯನ್ನ ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಹನುಮ ಸಂಕೀರ್ತನಾ ಯಾತ್ರೆ ಸಂಪನ್ನ ಆಗಿದೆ. ಮಸೀದಿ ಜಾಗವಲ್ಲ, ಇದು ಹನುಮನ ಗುಡಿ ಅನ್ನೋ ಕೂಗು ಪ್ರತಿಧ್ವನಿಸಿದೆ. ಮೂಡಲ ಬಾಗಿಲು ಆ ಜಾಗದಲ್ಲಿ ಇರೋದು ಹನುಮನ ಗುಡಿ, ಅದು ಮರುಸ್ಥಾಪನೆ ಆಗುತ್ತಾ ಅನ್ನೋ ಪ್ರಶ್ನೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಜಾಮಿಯಾ ಮಸೀದಿ ಪಕ್ಕದಲ್ಲೇನೆ ರಾಮ ಹನುಮನ ಭಜನೆಯನ್ನ ಮಾಡಿದ್ದಾರೆ. ಹಾಗೆ ಮತ್ತೆ ಮಗದಷ್ಟು ಆಗ್ರಹವನ್ನ ಹನುಮ ಮಾಲಾಧಾರಿಗಳು ಮಾಡಿದ್ದಾರೆ. ಹನುಮ ಮತ್ತೆ ತನ್ನ ಮೂಲ ಸ್ಥಾನಕ್ಕೆ ವಾಪಸ್ ಬರಬೇಕು ಅಂತ ಹೇಳಿ ಕುರಿತಾದ ಮಾಲಾಧಾರಿಗಳ ಹೇಳಿಕೆಗಳಿದೆ. ಗಮನಿಸಿ, ಚರ್ಚೆ ಶುರು ಮಾಡೋಣ. ಈ ದೇಶದಲ್ಲಿ ಜ್ವಲಂತ ಅನಿಸಿರುವ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಅನ್ನೋ ನಿರ್ಧಾರ. ಸಾಮಾನ್ಯವಾಗಿ ಜ್ವಲಂತ ಅಂದ ತಕ್ಷಣ ವಿವಾದ ಅನ್ನೋ ಅರ್ಥದಲ್ಲಿ ಭಾಸವಾಗುತ್ತೆ. ಆದರೆ ಈ ವಿಚಾರವನ್ನ ನಾನು ವಿವಾದ ಅಂತ ಕರೀಲಿಕ್ಕೆ ನನ್ನದೇ ಆದ ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಗಳಿದೆ. 30,000ಕ್ಕೂ ಅಧಿಕ ಮಂದಿರಗಳನ್ನ ಬುಡಮೇಲ್ ಮಾಡಿ ಅದರ ಮೇಲೆ ಮಸೀದಿ ಕಟ್ಟಲಾಗಿದೆ ಅನ್ನೋ ಆರೋಪ ಶತಶತಮಾನಗಳಿಂದ, ತಲೆಮಾರುಗಳಿಂದ ನಾವು ಕೇಳ್ತಲೇ ಬಂದಿದ್ದೀವಿ. ಇತಿಹಾಸದ ಪುಟಗಳಲ್ಲಿ ಮರೆಯಾಗಿದ್ರೂ ಕೂಡ ಬಾಯಿ ಮಾತಿನಲ್ಲಿ ಪ್ರಚಾರದ ರೂಪದಲ್ಲಿ ಈ ಒಂದು ಚರ್ಚೆ ಇದ್ದೇ ಇತ್ತು. ಆದರೆ ಇತ್ತೀಚೆಗೆ, ಅದರಲ್ಲೂ ಅಯೋಧ್ಯದಲ್ಲಿ ರಾಮ ಮಂದಿರ ನಿರ್ಮಾಣವಾದ ನಂತರದಲ್ಲಿ ಮಥುರಾ ಹಾಗೆ ಜ್ಞಾನವಾಪಿಯಲ್ಲಿ ಮಂದಿರಗಳು ಮರು ನಿರ್ಮಾಣ ಆಗಬೇಕು ಅನ್ನೋ ಕೂಗು, ಚರ್ಚೆ ದೇಶದಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಿರೋ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಕೆಲವೊಂದಷ್ಟು ಮಸೀದಿಗಳು ವಿವಾದದ ಸ್ವರೂಪವನ್ನ ಪಡೆದುಕೊಂಡಿದೆ. ಹಾಗಾಗಿ ಇವತ್ತಿನ ವಾರಾಂತ್ಯದ ಮಹಾಭಾರತ ಕಾರ್ಯಕ್ರಮದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಒಂದಷ್ಟು ಇತಿಹಾಸದ ಪುಟಗಳನ್ನ ಕೆದಕ್ತಾ ಸತ್ಯ ಯಾವುದು ಮಿಥ್ಯ ಯಾವುದು, ಹಾಗೆ ಈಗ ಶುರುವಾಗಿರುವ ಈ ಹೊಸ ಟ್ರೆಂಡ್ ಅಂತ ಕರಿಬಹುದಾ ನನಗೆ ಗೊತ್ತಿಲ್ಲ. ಯಾಕಂತಂದ್ರೆ ನಾನು ಆಗ್ಲೇ ಹೇಳಿದಾಗೆ ಬಹಳಷ್ಟು ದಿನದಿಂದ ಆಗ್ರಹ ಸಣ್ಣ ಪ್ರಮಾಣದಲ್ಲಿತ್ತು, ಈಗ ಒಂದು ಸ್ವಲ್ಪ ಜೋರ್ ಪ್ರಮಾಣದಲ್ಲಿ ಕೇಳೋಕೆ ಸಿಗ್ತಾ ಇದೆ. ಈ ಮಂದಿರಗಳನ್ನ ಹುಡುಕುವ ಪ್ರಯತ್ನ ನಿಜಕ್ಕೂ ಕೂಡ ಹಿಂದೂ ಸಮಾಜದ, ಹಿಂದೂ ಸಮುದಾಯದ ಜಾಗೃತಿ